ಹಾಯ್ ಆಸೆ ಇಂದು ಏನೆಲ್ಲ ಆಗುತ್ತೆ ಅಂತ ನೋಡೋಣ ಬನ್ನಿ. ಮೊದಲಿಗೆ ಸೂರ್ಯ ಮೀನನ್ನ ಹುಡುಕ್ತಾ ಇರಬೇಕಾದ್ರೆ ಅವಳ ಪರ್ಸ್ ಸಿಗುತ್ತೆ. ಹಾಗೆ ಅವಳೆಲ್ಲಿ ಅಂತ ಹುಡುಕ್ತಾ ಇರಬೇಕಾದ್ರೆ ಒಂದು ಗೋಡೆ ನೋಡಿ ಅಲ್ಲಿ ಹುಡ್ಕೋಕ್ ಶುರು ಮಾಡ್ತಾನೆ. ಅಲ್ಲೊಂದು ಡಬ್ಬಿಯಲ್ಲಿ ಬಿದ್ದಿರುವ ಸ್ಥಿತಿಯಲ್ಲಿ ಕಾಣ್ತಾಳೆ ಮೀನಾ ಅವನಿಗೆ. ಮೀನಾ ಮೀನಾ ಅಂತ ಎಷ್ಟು ಕರೆದ್ರು ಅವಳಿಗೆ ಹೇಳೋಕ್ಕಾಗದೇ ಇರುವ ಸ್ಥಿತಿಯಲ್ಲಿ ಇರ್ತಾಳೆ ಮೀನಾ. ಆಗ ಹೊರಗಡೆ ತುಂಬಾ ಜೋರಾಗಿ ಮಳೆ ಬರ್ತಾ ಇರುತ್ತೆ. ಮಧ್ಯರಾತ್ರಿ ಬೇರೆ ಆಗಿರುತ್ತೆ. ಕ್ಯಾಬ್ ಬುಕ್ ಮಾಡು ಅಂತ ಹೇಳಿ ಸೂರ್ಯ ಅವನ ಫ್ರೆಂಡಿಗೆ ಹೇಳಿದಾಗ, ನಾವೇ ತಾನೇ ಕ್ಯಾಬ್ ಡ್ರೈವರ್ಸ್, ಈ ಹೊತ್ನಲ್ಲಿ ಯಾರು ತಾನೇ ಕ್ಯಾಬನ್ನು ಬುಕ್ ಮಾಡ್ತಾರೆ, ಯಾರು ಪಿಕ್ ಮಾಡ್ತಾರೆ ಹೇಳು ಅಂತ ಹೇಳಿದ್ದಕ್ಕೆ ಸೂರ್ಯ ಹೇಳ್ತಾನೆ, ಅಲ್ಲೇ ಹತ್ರದಲ್ಲಿ ಒಂದು ತಳ್ಳೋ ಗಾಡಿ ಕಾಣ್ತಾ ಇದೆಯಲ್ಲ ಅದೊಂದು ತಗೊಂಬಾರೋ, ಅದರಲ್ಲಿ ಹಿಡ್ಕೊಂಡು ಮೀನನ್ನು ಕರ್ಕೊಂಡು ಹೋಗೋಣ ಅಂತೇಳಿ ಹೇಳ್ತಾನೆ. ಸೂರ್ಯ ತುಂಬಾ ಗಾಬರಿ ಆಗಿರ್ತಾನೆ. ಅದೇ ರೀತಿಯಲ್ಲಿ ತಳ್ಳೋ ಗಾಡಿಯಲ್ಲಿ ಕರ್ಕೊಂಡು ಬರ್ತಾನೆ ಮನೆಗೆ. ಈ ಕಡೆ ಮೀನಾ ಅಮ್ಮ ಹಾಗೂ ಕನಕ ಹಾಗೂ ಮನೆಯಲ್ಲಿ ಬಂದು ಕಾಯ್ತಾ ಇರ್ತಾರೆ. ಕನಕ ಅಮ್ಮನ ಎಷ್ಟು ಸಮಾಧಾನ ಮಾಡಿದ್ರು ಅವರು ಅಳ್ತಾನೆ ಇರ್ತಾರೆ. ನಂಗೆ ಮೀನನ್ನು ನೋಡದೆ ಸಮಾಧಾನನೇ ಆಗೋದಿಲ್ಲ ಅಂತೇಳಿ ಹೇಳ್ತಾರೆ. ನನ್ಗೆ ಈಗಲೇ ಮೀನನ್ನು ನೋಡ್ಬೇಕು ಅಂತ ಹೇಳ್ತಾ ಇರ್ಬೇಕಾದ್ರೆ ರಂಗನಾಥ್ ಅವ್ರು ಹೇಳ್ತಾರೆ, ಮೀನಾ ಒಬ್ಳು ಪ್ರಾಮಾಣಿಕ ಮಗು, ನನ್ಗೂ ಸೊಸೆ, ನಿಮ್ಗೂ ಕೂಡ ಮಗಳು, ದೇವ್ರೊಳನ್ ಕಾಪಾಡ್ತಾನೆ ಅಂತೇಳಿ ಹೇಳ್ತಾರೆ. ನೀವು ಸ್ವಲ್ಪ ಸಮಾಧಾನ ಮಾಡ್ಕೊಳ್ಳಿ, ನಿಮಗೆ ಸ್ವಲ್ಪ ಕಾಫಿ ಮಾಡ್ಕೊಡ್ಲಾ ಅಂತ ರಂಗನಾಥ್ ಅವ್ರು ಕೇಳ್ತಾ ಇರ್ಬೇಕಾದ್ರೆ ಬೇಡ ಅಂತ ಹೇಳ್ತಾರೆ. ಆಗ ಶಾಂತಿ ಸದ್ಯ ಬೇಡ ಅಂದಳ, ಅವ್ರಿಗೇನಾದ್ರೂ ಕಾಫಿ ಮಾಡ್ಕೊಟ್ಟಿದ್ರೆ ನಾಳೆ ನಮಗೆ ಕಾಫಿ ಪೌಡರ್ ಕಡಿಮೆ ಆಗ್ತಾ ಇತ್ತು ಅಂತೇಳಿ ಗೊಣ್ಕೊಳ್ತಾರೆ. ಆಗ ಮನೋಜ ಹೇಳ್ತಾನೆ, ಏನು ಹೇಳ್ಬೇಡಮ್ಮ, ಅವ್ರು ಮೊದಲೇ ಕೋಪದಲ್ಲಿದ್ದಾರೆ, ಏನಾದರೂ ನಮ್ಗೇನಾದ್ರೂ ಅಂದ್ಬಿಟ್ರೆ ಕಷ್ಟ ಅಂತ ಹೇಳ್ತಾ ಇರ್ಬೇಕಾದ್ರೆ ರಂಗನಾಥ್ ಅವ್ರು ಹೇಳ್ತಾರೆ, ನೀನು ಈ ಜನ್ಮದಲ್ಲಿ ಬದಲಾಗಲ್ಲ ಕಣೆ ಅಂತ ಹೇಳಿ. ಶ್ರುತಿ ಸೂರ್ಯಗೆ ಫೋನ್ ಮಾಡಿ ವಿಚಾರಿಸ್ತಾ ಇರ್ಬೇಕಾದ್ರೆ ಗೊತ್ತಾಗುತ್ತೆ ಅವರು ಮನೆಗೆ ಬರ್ತಾ ಇದ್ದಾರೆ ಅಂತ ಹೇಳಿ. ಆಗ ಶ್ರುತಿ ಹೇಳ್ತಾಳೆ, ಸಮಾಧಾನ ಮಾಡ್ಕೊಳ್ಳಿ ಆಂಟಿ, ಮೀನಾ ಆರಾಮಾಗಿದ್ದಾಳಂತೆ, ಸೂರ್ಯ ಅವಳನ್ನ ಮನೆ ಕರ್ಕೊಂಡ್ ಬರ್ತಾ ಇದ್ದಾನೆ ಅಂತೇಳಿ ಹೇಳ್ತಾಳೆ. ಅಷ್ಟರಲ್ಲಿ ಸೂರ್ಯಗೆ ರವಿ ಫೋನ್ ಮಾಡಿ ಹೇಳ್ತಾನೆ, ನೀನು ಅತ್ತಿಗೆನ ಮನೆಗೆ ಕರ್ಕೊಂಬಾ, ನಾನು ಡಾಕ್ಟರ್ನ ಮನೆಗೆ ಬರ್ಲಿಕ್ಕೆ ಹೇಳ್ತೀನಿ ಅಂತ ಹೇಳಿ. ಆಗ ಗಾಬರಿಯಲ್ಲಿ ಮೀನಾ ಅಮ್ಮ, ಡಾಕ್ಟರ್ ಬರ್ತಾ ಇದ್ದಾರೆ, ಏನಾಯ್ತು ನನ್ನ ಮಗಳಿಗೆ ಅಂತೇಳಿ ಹೇಳ್ತಾರೆ. ಆಗ ರವಿ ಹೇಳ್ತಾನೆ, ಅಂಥದ್ದೇನಾಗಿಲ್ಲ ಆಂಟಿ, ಪ್ರಜ್ಞೆ ತಪ್ಪಿದಾಳಷ್ಟೇ ಅಂತೇಳಿ ಹೇಳ್ತಾನೆ. ಅಷ್ಟರಲ್ಲಿ ಸೂರ್ಯ ಮೀನನ ಮನೆ ಕರ್ಕೊಂಬರ್ತಾನೆ. ಎಲ್ರು ಮೀನನ ಕೈ ಮತ್ತು ಕಾಲನ್ನ ಉಜ್ಜಿ ಶಾಖ ಕೊಡ್ಲಿಕ್ಕೆ ಟ್ರೈ ಮಾಡ್ತಾ ಇರ್ತಾರೆ. ಅದೇ ರೀತಿಯಲ್ಲಿ ಏನಾಯ್ತು ಮೀನಾಗೆ ಅಂತೇಳಿ ಪ್ರಶ್ನೆ ಮಾಡ್ತಾ ಇರ್ತಾರೆ ಸೂರ್ಯಗೆ. ಅಷ್ಟರಲ್ಲಿ ಡಾಕ್ಟರ್ ಬರ್ತಾರೆ. ಅವ್ರು ಹೇಳ್ತಾರೆ, ನೀವೆಲ್ಲರೂ ಸ್ವಲ್ಪ ಹೊರಗಡೆ ಇರಿ, ನಾನು ನೋಡ್ತೀನಿ ಏನಾಯ್ತು ಅಂತ ಹೇಳಿ ನೋಡಿ ಇಂಜೆಕ್ಷನ್ ಕೊಡ್ತಾರೆ. ಆಗ ಸೂರ್ಯ ಕೇಳ್ತಾನೆ, ಹೇಗಿದ್ದಾಳೆ ಮೀನಾ ಅಂತ ಹೇಳಿ. ಆಗ ಡಾಕ್ಟರ್ ಹೇಳ್ತಾರೆ, ಗಾಬರಿ ಪಡುವಂಥದ್ದೇನೂ ಇಲ್ಲ, ರೆಸ್ಟ್ಲೆಸ್ ಆಗಿದ್ರಿಂದ ಈ ತರ ಆಯ್ತು, ನಾನು ನಿಮಗೆ ಕೆಲವು ಟಾನಿಕ್ ಮತ್ತು ಮಾತ್ರನ ಬರ್ಕೊಡ್ತೀನಿ, ಅದನ್ನ ತಪ್ಪದೆ ಕೊಡಿ, ಅದು ಅಲ್ಲದೆ ರೆಸ್ಟ್ ಮಾಡೋಕ್ ಬಿಡಿ, ಜಾಸ್ತಿ ಪ್ರಶ್ನೆ ಮಾಡಬೇಡಿ ಅಂತೇಳಿ ಹೇಳ್ತಾರೆ. ಅದು ಅಲ್ಲದೆ ಸೂರ್ಯ ಹೇಳ್ತಾನೆ ಡಾಕ್ಟರ್ಗೆ, ನಾನೇ ನಿಮ್ಮನ್ನ ಮನೆ ತನಕ ಡ್ರಾಪ್ ಮಾಡ್ತೀನಿ ಬನ್ನಿ ಅಂತೇಳಿ ಹೋಗಿ ಡ್ರಾಪ್ ಮಾಡಿ ಬರ್ತಾನೆ. ಆಗ ಶಾಂತಿ ರೋಹಿಣಿಗೆ ಹೇಳ್ತಾಳೆ, ಏನಮ್ಮ ರೋಹಿಣಿ, ನೀನ್ ಹಿಂಗ್ ನೋಡ್ಕೊಂಡು ನಿಂತಿದ್ಯಲ್ಲ, ನಾಳೆ ಬೆಳಗ್ಗೆದ್ದು ಮನೆ ಕೆಲಸನೆಲ್ಲ ನೀನೇ ಮಾಡ್ಬೇಕು, ಚಿಕ್ಕ ಮಕ್ಕಳು ಏರೋಪ್ಲೇನ್ ಅನ್ನು ನೋಡ್ತಾ ಇರ್ತಾರಲ್ಲ ಹಂಗ್ ನಿಂತಿದ್ಯಲ್ಲ, ಬೇಗ ಹೋಗು ಮಲ್ಕೋ ಅಂತೇಳಿ ಹೇಳ್ತಾರೆ. ಶಾಂತಿ ಹೇಳ್ತಾಳೆ, ಬನ್ನಿ ತುಂಬಾ ಹೊತ್ತಾಯ್ತು ಮಲ್ಕೊಳ್ಳೋಣ, ನಾಳೆ ಬೇರೆ ಬೇಗ ಎದ್ಬಿಟ್ರೆ ತಲೆನೋವು ಬೇರೆ ಶುರು ಆಗ್ಬಿಡುತ್ತೆ ಅಂತ ಹೇಳಿ ಮನೋಜ್ ಮತ್ತೆ ರೋಹಿಣಿಗೆ ಹೇಳ್ತಾಳೆ. ಹೊರಟ್ಬಿಡ್ತಾಳೆ ಶಾಂತಿ. ಈ ಕಡೆ ಸೂರ್ಯ ಹೇಳ್ತಾನೆ ಮೀನಾ ತಾಯಿಗೆ, ನೀವೇನು ಗಾಬರಿ ಪಡಬೇಡಿ, ನಾಳೆ ನಾನೇ ಮೀನಾ ಕೈಯಲ್ಲಿ ಫೋನ್ ಮಾಡಿಸ್ತೀನಿ ಅಂತೇಳಿ ಹೇಳ್ತಾನೆ. ಆಗ ರಂಗನಾಥ್ ಅವ್ರು ಸೂರ್ಯಾಗೆ ಹೇಳ್ತಾರೆ, ಏನು ನೀನು ಇವ್ರೀಗ್ಲೇ ಮನೆಯಿಂದ ಹೊರಡ್ಲಿ ಅಂತೇಳಿ ಈ ತರ ಮಾತಾಡ್ತಾ ಇದ್ದೀರಾ, ಬೇಡಮ್ಮ, ಈಗ ತುಂಬಾ ಕತ್ಲಾಗಿದೆ, ನೀವು ಕನಕ ಇವತ್ತು ನಮ್ಮ ಮನೇಲಿದ್ದು ನಾಳೆ ಹೋಗುವಿರಂತೆ ಅಂತೇಳಿ ಹೇಳ್ತಾರೆ. ಆಗ ಮೀನಾ ತಾಯಿ ಹೇಳ್ತಾರೆ, ನಾವ್ ಇವತ್ತು ರಾತ್ರಿ ಇಲ್ಲೇ ಇದ್ರೆ ಚೆನ್ನಾಗಿರಲ್ಲ, ಆದ್ರೆ ಒಂದ್ಸತಿ ಮೀನಾ ಎದ್ರೆ ನಾವು ಅವಳನ್ನ ಮಾತಾಡ್ಸ್ಕೊಂಡು ಹೊರಟ್ಬಿಡ್ತಾ ಇದ್ವಿ ಅಂತ ಹೇಳ್ತಾ ಇರ್ಬೇಕಾದ್ರೆ ಸೂರ್ಯ ಹೇಳ್ತಾನೆ, ಸೂಜಿ ಬೇರೆ ಚುಚ್ಚಿದಾರಲ್ಲ ಡಾಕ್ಟ್ರು, ಮೀನಾ ಇವತ್ತು ಹೇಳಲ್ಲ, ಏನಿದ್ರು ನಾಳೆ ಬೆಳಗ್ಗೆನೆ ಹುಷಾರಾಗೋದು ಅಂತೇಳಿ ಹೇಳ್ತಾನೆ. ಸರಿ ಆಯ್ತು, ಹಾಗಾದ್ರೆ ನಾವಿನ್ನು ಹೊರಟ್ಬಿಡ್ತೀವಿ, ನಾಳೆ ಬೆಳಗ್ಗೆ ಮೀನಾ ಹುಷಾರಾದ ತಕ್ಷಣ ನಂಗೆ ಫೋನ್ ಮಾಡಿಸಿ ಅಲಿ ಅಂದ್ರೆ ಅಂತ ಹೇಳಿ ಹೇಳ್ತಾಳೆ ಮೀನಾ ಅಮ್ಮ. ಆಗ ಸೂರ್ಯ ಹೇಳ್ತಾನೆ, ಆಯ್ತು ಅತ್ತೆ ಅಂತ ಹೇಳಿ. ಅದೇ ರೀತಿಯಲ್ಲಿ ಅವ್ನ ಫ್ರೆಂಡ್ ಆದ ಚೇತನಿಗೆ ಹೇಳ್ತಾನೆ, ಪ್ಲೀಸ್ ಇವರಿಬ್ಬರನ್ನ ಮನೆಗೆ ಬಿಟ್ಟು ಬಾ ಅಂತ ಹೇಳಿ ಹೇಳ್ತಾನೆ. ಸರಿ ಸೂರ್ಯ, ನೀನು ರೆಸ್ಟ್ ಮಾಡು, ನಾನು ಹೋಗ್ತೀನಿ ಅಂತ ಹೇಳಿ ರಂಗನಾಥ್ ಅವ್ರು ಹೊರಡ್ಬೇಕಾದ್ರೆ ಊಟ ಆಯ್ತಪ್ಪ ಅಂತ ಕೇಳ್ತಾನೆ. ಹಾ, ನಾನು ಮಾತ್ರೆ ತಗೋಬೇಕಲ್ಲಪ್ಪ, ಅದಕ್ಕೋಸ್ಕರ ಸ್ವಲ್ಪ ತಿಂದೆ, ನೀನು ಏನಾದರೂ ತಿನ್ನು ಅಂತೇಳಿ ಹೇಳ್ತಾರೆ. ಅದೇ ರೀತಿಯಲ್ಲಿ ನಾನು ಈಗ ಏನಾಯ್ತು ಅಂತ ಕೇಳಲ್ಲ, ನಾಳೆ ಬೆಳಗ್ಗೆ ಹೇಳು ಅಂತ ಹೇಳಿ ಹೇಳಿ ಹೊರಟ್ಬಿಡ್ತಾರೆ ರಂಗನಾಥ್ ಅವರು. ಸೂರ್ಯ ಬೇಜಾರಲ್ಲಿ ನೆಂದ ಘಟನೆಯನ್ನೆಲ್ಲ ನೆನೆಸ್ಕೊಂಡು ಬೇಜಾರು ಪಟ್ಕೊಂಡು ಕೂತಿರ್ತಾನೆ. ರಾತ್ರಿ ಪೂರ್ತಿ ಸೂರ್ಯ ಮೀನನ್ನ ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ಕೊಳ್ತಾನೆ. 6ನೇ ದಿನ ಬೆಳಗ್ಗೆ ರಂಗನಾಥ್ ಅವರು ಪೇಪರ್ ಓದ್ಲಿಕ್ಕೆ ಬಂದು ಹಾಲಲ್ಲಿ ಕೂತಿರುವಾಗ ಮೀನಾ ಮಲ್ಕೊಂಡಿರ್ತಾಳೆ. ಆಗ ಅವಳು ಎಚ್ಚರವಾಗಿ ಎದ್ದು, ಮಾವ ನಿಮ್ಗೆ ಈಗಲೇ ಕಾಫಿ ಮಾಡಿ ತಂದು ಕೊಡ್ತೀನಿ ಅಂತೇಳಿ ಹೇಳ್ತಾಳೆ. ಆಗ ರಂಗನಾಥ್ ಅವರು, ನೀನು ಇನ್ನೂ ಸ್ವಲ್ಪ ರೆಸ್ಟ್ ಮಾಡಮ್ಮ ಅಂತೇಳಿ ಹೇಳ್ತಾರೆ. ಆಗ ಮೀನಾ ಹೇಳ್ತಾಳೆ, ಇಲ್ಲ ಮಾವ, ನಾನು ನಿಮಗೆ ಕಾಫಿ ತಿಂಡಿ ಎಲ್ಲ ಮಾಡ್ಕೊಡ್ತೀನಿ, ಅದು ಅಲ್ಲದೆ ರಂಗೋಲಿ ಬೇರೆ ಹಾಕಬೇಕು ಅಂತ ಹೇಳ್ತಾ ಇರ್ಬೇಕಾದ್ರೆ, ಯಾಕಮ್ಮ ನೀನು ಇನ್ನೂ ರೆಸ್ಟ್ ಮಾಡು ಅಂತೇಳಿ ರಂಗನಾಥ್ ಅವ್ರು ಹೇಳ್ತಾರೆ. ಇಲ್ಲ ಮಾವ ಅಂತ ಹೇಳಿದ್ದಕ್ಕೆ, ಯಾಕೆ ನಿನ್ನ ಅತ್ತೆ ಭಯನಾ ಅಂತೇಳಿ ಕೇಳ್ತಾರೆ. ರಂಗನಾಥ್ ಅವ್ರು ಹೇಳ್ತಾರೆ, ನಂಗೆ ಗೊತ್ತು ಈ ಮನೆಯಲ್ಲಿ ಕನಿಷ್ಠ ಕಾಫಿ ಮಾಡ್ಕೊಡೋಳು ನಿನ್ ಬಿಟ್ರೆ ಬೇರೆ ಯಾರೂ ಇಲ್ಲ, ಆದ್ರೆ ಇವತ್ತು ಫಾರ್ ಅ ಚೇಂಜ್ ನಾನು ಮಾಡ್ಕೊಡ್ತೀನಿ, ನೀನು ಸುಮ್ಮನೆ ಕೂತ್ಕೊ ಅಂತೇಳಿ ಹೇಳ್ತಾರೆ. ಅಷ್ಟರಲ್ಲಿ ಸೂರ್ಯ ಕಾಫಿ ಮಾಡ್ಕೊಂಡು ಬರ್ತಾ ಇರ್ತಾನೆ. ಮೀನಾ ಎದ್ದಿರೋದನ್ನ ನೋಡಿ, ನೀನು ಯಾರನ್ನು ಕೇಳಿ ಎದ್ದಿಯೇ, ನೀನು ಮಲ್ಕೊಂಡಿರ್ಬೇಕಿತ್ತು, ನಾನು ನಿನ್ನ ಸೇವೆ ಮಾಡೋಕೆ ನಾನಿಲ್ವಾ ಅಂತ ಹೇಳ್ತಿರ್ಬೇಕಾದ್ರೆ, ಏನು ಇಡೀ ದಿನ ಪೂರ್ತಿ ಮಲ್ಕೊಂಡಿರೋದಾ ಅಂತೇಳಿ ಮೀನಾ ಹೇಳ್ತಾಳೆ. ಅವೆಲ್ಲ ನನ್ನ ಕೈಯಲ್ಲಿ ಆಗಲ್ಲಪ್ಪ ಅಂತೇಳಿ ಮೀನಾ ಹೇಳ್ತಿರ್ಬೇಕಾದ್ರೆ, ನೋಡು ಹಿಂಗಲ್ಲ ಅಂದ್ರೆ ವಾಂಚ್ಬಿಡ್ತೀನಿ ಅಷ್ಟೇ ಅಂತೇಳಿ ಸೂರ್ಯ ಹೇಳ್ತಾನೆ. ಆಗ ರಂಗನಾಥ್ ಅವ್ರು ಹೇಳ್ತಾರೆ, ಏನೋ ನೀನು ಎಲ್ಲದಕ್ಕೂ ಎಗರಾಡ್ತೀಯಲ್ಲ, ಸ್ವಲ್ಪ ಸಮಾಧಾನ ಅಂತೇಳಿ ಹೇಳ್ತಾರೆ. ಆಗ ಸೂರ್ಯ ಹೇಳ್ತಾನೆ, ಇನ್ನೇನಪ್ಪ, ಅವಳ ಕಾಲಲ್ಲಿ ಒಳ್ಳೆ ಮೋಟ್ರ್ ಫಿಕ್ಸ್ ಮಾಡ್ಕೊಂಡಿರೋರ್ ತರ ಆಡ್ತಾಳಲ್ವಾ ಅಂತೇಳಿ ಹೇಳ್ತಾನೆ. ಆಗ ಮೀನಾ ಅದು ಅದು ಅಂತ ಹೇಳಕ್ ಬಂದಾಗ ಸೂರ್ಯ ಹೇಳ್ತಾನೆ, ಮುಚ್ಚು ಬಾಯಿ, ಒಳ್ಳೆ ಓದಿಕೆ ಎತ್ತ ತರ ಇದೆಯಾ, ನೀ ಮಾಡೋದ್ ನೋಡಿದ್ರೆ ಕಾಫಿ ಕುಡಿಯೋಕ್ ಕೊಡೋದ್ ಬೇಡ, ಮಗದ ಮೇಲೆ ಚೆಲ್ಬಿಡೋಣ ಅಂತೇಳಿ ಅನ್ಸುತ್ತೆ ಗೊತ್ತಾ ಅಂತೇಳಿ ಹೇಳ್ತಾನೆ. ಆಗ ಮೀನಾ ಹೇಳ್ತಾಳೆ, ನಂಗೆ ಏನಂದ್ರೂ ರೆಸ್ಟ್ ಮಾಡೋಕ್ಕಾಗಲ್ಲ, ನಂಗೆ ಇವತ್ತು ತುಂಬಾ ಆರ್ಡರ್ ಇದೆ, ಹೂ ಕಟ್ಟಲೇಬೇಕು ಮಾರಲೇಬೇಕು ಅಂತೇಳಿ ಹೇಳ್ತಾಳೆ. ಆಗ ಮನೋಜ ಹೇಳ್ತಾನೆ, ನೀವು ಇಡೀ ದಿನ ಹೂ ಕಟ್ತಾ ಇರ್ಬೇಕಾದ್ರೆ ನಮ್ಮ ಹೊಟ್ಟೆ ಗತಿ ಏನು ಅಂತ ಹೇಳಿದಾಗ
ರಂಗನಾಥ್ ಅವ್ರು ಹೇಳ್ತಾರೆ, "ಏನು ಮೀನಾಗೆ ನನ್ನ ಹೆಂಡತಿ ನಿನ್ನ ಹೆಂಡತಿಗೆ ಬೇಯಿಸಾಕೋದೊಂದೇ ಕೆಲಸ ಅಂತ ಅನ್ಕೊಂಡಿದ್ಯಾ ಬೇವಕೂಫ" ಅಂತ ಬೈತಾರೆ. ಆಗ ರಂಗನಾಥ್ ಅವ್ರು ಹೇಳ್ತಾರೆ, "ನಿನಗೆ ತಿಂಡಿ ಮಾಡಿ ಹಾಕೋ ಯೋಗ್ಯತೆ ಇಲ್ಲ ಅಂತ ಗೊತ್ತು. ನಾನು ತಿಂಡಿ ಮಾಡಾಕೋತೀನಿ. ನೀವಿಬ್ರು ಮೇಯ್ಕೊಂಡು ಹೋಗಿ" ಅಂತ ಹೇಳಿದಾಗ ರೋಹಿಣಿ ಹೇಳ್ತಾಳೆ, "ಮಾವ ನಂಗೆ ತಿಂಡಿ ಮಾಡೋಕೆ ಬರಲ್ಲ ಅಂತ ಏನಿಲ್ಲ. ನನ್ನ ಹತ್ರ ಟೈಮ್ ಇಲ್ಲ ಅಷ್ಟೇ" ಅಂತೇಳಿ ಹೇಳ್ತಾಳೆ. ಆಗ ರಂಗನಾಥ್ ಅವ್ರು ಹೇಳ್ತಾರೆ, "ರೋಹಿಣಿ ಸೇವೆ ಮಾಡ್ಲಿಕ್ಕೆ ನನ್ನ ಸೊಸೆ ಹತ್ರ ಟೈಮ್ ಇದೆಯಾ ಅಂತ ಹೇಳ್ತಾ ಇರ್ಬೇಕಾದ್ರೆ ಶಾಂತಿ ಹೇಳ್ತಾಳೆ, "ಹೌದು ನನ್ನ ಸೊಸೆ ಹತ್ರ ಎಲ್ಲಿ ಟೈಮ್ ಇದೆ. ಆದ್ರೆ ಮೀನಾ ಇರೋದೇ ಬೇಯಿಸಾಕಲ್ವಾ" ಅಂತೇಳಿ ಹೇಳ್ತಾಳೆ. ಅದು ಅಲ್ಲದೆ ರಂಗನಾಥ್ ಅವ್ರು ಹೇಳ್ತಾರೆ, "ಏನು ನಿಮ್ಮೆಲ್ಲರಿಗೂ ಮೇಯಕ್ ಬೇಕು ತಾನೆ, ನಾನು ಮಾಡಾಕ್ತೀನಿ" ಅಂತೇಳಿ ಹೇಳ್ತಾರೆ. ಆಗ ಮೀನಾ ಹೇಳ್ತಾಳೆ, "ಏನ್ ಮಾವ ಹೀಗೆ ಮಾತಾಡ್ತಾ ಇದ್ದೀರಾ" ಅಂತ ಹೇಳ್ತಾ ಇರ್ಬೇಕಾದ್ರೆ, "ನೀನು ಅಪಾಯವಾದ ಜಾಗದಲ್ಲಿದ್ದು ನೊಂದು ಬೆಂದು ಬಂದಿದ್ಯಾ ಮಗು, ನೀ ರೆಸ್ಟ್ ಮಾಡ್ಲೇಬೇಕು. ನಿನ್ನ ಹತ್ರ ಕೆಲಸ ಮಾಡ್ಸಿದ್ರೆ ದೇವ್ರು ಮೆಚ್ಚಲ್ಲ ಅಂತೇಳಿ ಹೇಳ್ತಾರೆ ರಂಗನಾಥ್. "ನೋಜ ಪೊಂಗಲ್ ತಿಂತೀಯಾ ನೀನು" ಅಂತೇಳಿ ರಂಗನಾಥ್ ಅವ್ರು ಹೇಳಿದಾಗ, "ಹ್ಞೂ ಹ್ಞೂ ತಿಂತೀನಪ್ಪ, ಅಷ್ಟೇ ಹಸಿತಾ ಇದೆ" ಅಂತ ಹೇಳ್ತಾನೆ. ಆಗ ಶಾಂತಿ ಹೇಳ್ತಾಳೆ, "ವಯಸ್ಸಾದವ್ರ ಹತ್ರ ತಿನ್ನೋ ಶೋಕಿ ಇವಳಿಗೆ" ಅಂತ ಹೇಳಿದಾಗ ಗಂಡ ಪ್ರೀತಿಯಿಂದ ಮಾಡ್ಕೊಡ್ತಾ ಇರ್ಬೇಕಾದ್ರೆ ತಿನ್ನೋ ಯೋಗ್ಯತೆನೂ ಇಲ್ಲ ಇವಳಿಗೆ ಅಂತೇಳಿ ಬೈಕೋತಾರೆ. "ಸರಿ ನೀವು ಪ್ರೀತಿಯಿಂದ ಮಾಡಿಕೊಟ್ರೆ ಬೇಡ ಅಂತ ಹೇಳೋಳ ನಾನು" ಅಂತ ಹೇಳಿದಾಗ, "ಸರಿ ಆಯ್ತು, ಇವಾಗ ಎಲ್ಲರಿಗೂ ನಾನೇ ಮಾಡ್ಕೊಡ್ತೀನಿ" ಅಂತೇಳಿ ರಂಗನಾಥ್ ಅವರು ಹೇಳ್ತಾರೆ. ಆಗ ಸೂರ್ಯಗೆ ಮನೋಜ್ ಕೇಳ್ತಾನೆ, "ಏನು 2 ಕಾಫಿ ಮಾಡ್ದಂಗಿದೆ, ಅದ್ನೂ ನಿನ್ನ ಹೆಂಡತಿಗೂ ಮತ್ತೆ ಅಪ್ಪಂಗೆ ಕೊಟ್ಟಿದ್ಯಾ, ನಮ್ಗೆಲ್ಲ ಏನೂ ಇಲ್ವಾ" ಅಂತೇಳಿ ಕೇಳ್ತಾನೆ. ಆಗ ಸೂರ್ಯ ಹೇಳ್ತಾನೆ, "ಏನ್ ಬರ್ಗೆಟ್ ಹೊಟ್ಟೆನೋ ನಿಂದು, ಪೊರ್ಕೆ ಕಡ್ಡಿ ಕೊಟ್ರುನು ಅಮೃತ ಅಂತ ತಿನ್ಬಿಡ್ತೀಯ ಅಲ್ವಾ" ಅಂತೇಳಿ ಹೇಳ್ತಾನೆ. "ಹೋಗು ಮೀನಾ, ನೀನ್ ಬೇರೆ ಆ ಮೂಲೆಯಲ್ಲಿ ಕೂತ್ಕೊಂಡು ಕುಡಿ, ಈ ಬರ್ಗೆಟ್ಟವರೆಲ್ಲ ನೋಡ್ತಾ ಇದ್ದಾರೆ" ಅಂತ ಹೇಳ್ತಾನೆ ಸೂರ್ಯ. ಆಗ "ಸುಮ್ನಿರ್ರಿ" ಅಂತೇಳಿ ಮೀನಾ ಹೇಳ್ತಾನೆ. ಆಗ ಮನೋಜ್ ಶಾಂತಿಗೆ ಹೇಳ್ತಾನೆ, "ಏನಮ್ಮ ನೀನ್ ಹಿಂಗ್ ಸುಮ್ನೆ ನಿಂತ್ಕೊಳ್ಳೋದು, ಹೋಗಿ ಕಾಫಿ ಮಾಡಬಾರ್ದಾ" ಅಂತೇಳಿ. ಆಗ ಶಾಂತಿ, "ಏನೋ ಬಾ ಕಾಫಿ ಮಾಡಿಕ್ತೀನಿ, ಕುಡ್ಕೊಂಡು ನೀನು ನಿನ್ನ ಹೆಂಡತಿ ಆಫೀಸಿಗೆ ಹೋಗೋರಂತೆ" ಅಂತೇಳಿ ಶಾಂತಿ ಬೈತಾಳೆ. ಆಗ ಶಾಂತಿ ಮೆಲ್ಲಗೆ "ರೋಹಿಣಿ" ಅಂತ ಅಂದಾಗ, "ಅತ್ತೆ ನಾನು ಹೊರಗೆಲ್ಲ ಎಷ್ಟು ದುಡಿತೀನಿ ಅಂತ ಗೊತ್ತಲ್ಲ, ಬೇಗ ಕಾಫಿ ಮಾಡಿ ನಂಗೆ ತಂದು ಕೊಟ್ಬಿಡ್ತೀರಾ" ಅಂತ ಅಂದಿದ್ದಕ್ಕೆ, "ಹ್ಞೂ ಸರಿ ಆಯ್ತಮ್ಮ ಮಾಡ್ಕೊಡ್ತೀನಿ, ಇನ್ನೇನು ಮಾಡೋದು" ಅಂತ ಹೇಳ್ತಾ ಇರ್ಬೇಕಾದ್ರೆ, "ಸರಿ ಅತ್ತೆ ರೂಮ್ಗೆ ತಂದ್ಕೊಡಿ" ಅಂತ ಹೇಳಿ ರೋಹಿಣಿ ಹೊರಟ್ಬಿಡ್ತಾಳೆ. ಅವ್ನ ಹಿಂದೆ ಮನೋಜ ಕೂಡ ಹೋಗ್ಬಿಡ್ತಾನೆ. "ಹೋಗು ಹೋಗು ಮಾಡಿದ್ದುಣ್ಣು ಮಾರಾಯ ಅಂದಂಗೆ ಸೇವೆ ಮಾಡು ಹೋಗಿವಾಗ" ಅಂತೇಳಿ ಶಾಂತಿಗೆ ರಂಗನಾಥ್ ಅವ್ರು ಹೇಳಿದಾಗ, "ನನ್ನ ಮಗ ದೊಡ್ಡ ಬಿಸ್ನೆಸ್ ಮ್ಯಾನು, ಅವ್ರಿಗೆ ಕಾಫಿ ಮಾಡ್ಕೊಟ್ರೆ ಏನೂ ಆಗಲ್ಲ, ಮಾಡ್ಕೊಡ್ತೀನಿ" ಅಂತ ಹೇಳಿ ಶಾಂತಿ ಹೊರಟ್ಬಿಡ್ತಾಳೆ. ಸೂರ್ಯ ಮೀನಾ ಕೇಳ್ತಾನೆ, "ಎಲ್ಲ ಹೌದು, ನೀನ್ ಹೆಂಗ ಗೋಡನಲ್ಲಿ ಸೇರ್ಕೊಂಡೆ ಅಂತ ಕೇಳಿದಾಗ ಮೀನಾ ಹೇಳ್ತಾಳೆ, "ನಂಗೂ ಗೊತ್ತಿಲ್ಲ, ನಾನು ಚೌಟ್ರಿಯಿಂದ ಬರ್ಬೇಕಾದ್ರೆ ಹೂ ಕಟ್ಟೋರ ಹತ್ರ ಮಾತಾಡಿ ಅವ್ರಿಗೆ ಸ್ವಲ್ಪ ಅಡ್ವಾನ್ಸ್ ಕೊಟ್ಟು ಬರ್ತಾ ಇರ್ತೀನಿ. ಆಗ ನಿಮಗ್ ಫೋನ್ ಮಾಡೋಣ ಅಂತೇಳಿ ಹೊರಟಿರುವ ಸಮಯದಲ್ಲಿ ಯಾರೋ ನನ್ನನ್ನ 3 ಜನ ಕಿಡ್ನಾಪ್ ಮಾಡಿ ಗೋಡೌನ್ಗೆ ಹಾಕ್ಬಿಟ್ರು. ಅದಾದ್ಮೇಲೆ ಆ ಗೋಡೌನಲ್ಲಿ ಯಾರು ನಾನು ಎಷ್ಟು ಕಿರ್ಚ್ಕೊಂಡು ಬಂದು ಬಾಗಿಲು ತೆಗಿಲೇ ಇಲ್ಲ ರೀ" ಅಂತೇಳಿ ಹೇಳ್ತಾಳೆ. ಅದು ಅಲ್ಲದೆ ನಾನು ಹೇಗಾದರೂ ಮಾಡಿ ಹೊರಗಡೆ ಬರಬೇಕು ಅಂತ ಟ್ರೈ ಮಾಡ್ತಾ ಇರುವಾಗ ಹಿಂದಿಂದ ಬಂದು ಯಾರೋ ತಳ್ದಂಗಾಯ್ತು. ಅದು ಅಲ್ಲದೆ ಏನೋ ಒಂಥರ ಹೊಗೆಯನ್ನೆಲ್ಲ ಹಾಕಿದ್ರು. ನನಗೇನು ಮಾಡಬೇಕು ಅಂತೇಳಿ ಗೊತ್ತಾಗಲಿಲ್ಲ. ಅಷ್ಟರಲ್ಲಿ ಹೀಗೆಲ್ಲ ಆಗೋಗೋಯ್ತು ಅಂತೇಳಿ ಹೇಳ್ತಾಳೆ ಮೀನಾ. ಸೂರ್ಯ ಹೇಳ್ತಾನೆ, "ಸರಿ ಇವತ್ತು ನಿಂಗೆ ಹೊರಗೆ ಹೋಗೋದಿದ್ರೆ ನಾನು ನಿನ್ನ ಜೊತೆ ಬರ್ತೀನಿ" ಅಂತ ಹೇಳ್ತಾರೆ. ಆಗ ರಂಗನಾಥ್ ಅವ್ರು ಕೇಳ್ತಾರೆ, "ನಿಂಗೊಂದು ಟ್ರಿಪ್ ಬಂದಿದೆಯಲ್ಲ" ಅಂತೇಳಿ. ಆದರೆ ಮೀನಾ ಒಬ್ಬಳೇ ಹೊರಗಡೆ ಹೋಗೋದು ಅಪಾಯ ಅಲ್ವಾ ಅಪ್ಪ ಅಂತೇಳಿ ಹೇಳ್ತಾನೆ. ಆಗ ರಂಗನಾಥ್ ಅವ್ರು ಹೇಳ್ತಾರೆ, "ಇನ್ಮುಂದೆ ಅವಳೆಲ್ಲ ಒಬ್ಳು ಹೋಗ್ತಾಳೆ, ಅವಳ ಜೊತೆ ನಾನು ಹೋಗ್ತೀನಿ" ಅಂತೇಳಿ ಹೇಳ್ತಾರೆ ಸೂರ್ಯಗೆ. "ನಾನು ಅವಳ ಅಪ್ಪ ಅಲ್ವಾ, ನನ್ನ ಮಗು ನಂಗೆ ನೋಡ್ಕೊಳಕ್ಕಾಗಲ್ವಾ" ಅಂತೇಳಿ ಹೇಳ್ತಾರೆ. ಈ ಕಡೆ ರಂಗನಾಥ್ ಅವ್ರು ಹೇಳಿದ್ದನ್ನ ಕೇಳ್ಕೊಂಡು ಮೀನಾ ಹಾಗೂ ಸೂರ್ಯ ತುಂಬಾ ಎಮೋಷನಲ್ ಆಗ್ತಾರೆ. ಈ ಕಡೆ ರೋಹಿಣಿ ಆಫೀಸಿಗೆ ಬಂದಿರ್ತಾಳೆ. ಆಗ ಅವಳಿಗೆ ಕಂಟಿನ್ಯೂಸ್ ಆಗಿ ಫೋನ್ ಬರುತ್ತೆ. ಯಾರ್ದು ಅಂತ ನೋಡಿರುವಾಗ ಮೇಕೆ ಮಂಜಣ್ಣಂದಾಗಿರುತ್ತೆ. "ಹೇಗಿದ್ದೀರಾ ಮೇಡಮ್" ಅಂತೇಳಿ ಕೇಳ್ತಾ ಇರ್ತಾನೆ. "ಏನು ಕೆಲಸನೇ ಇಲ್ಲ, ಅಂಗಡಿ ಪೂರ್ತಿ ಖಾಲಿಯಾಗಿದೆ" ಅಂತೇಳಿ ಹೇಳ್ತಾಳೆ ರೋಹಿಣಿ. ಆಗ ಮೇಕೆ ಮಂಜ ಕೇಳ್ತಾನೆ, "ಬಂತ ಮೀನು ಮನೆಗೆ" ಅಂತೇಳಿ. ಆಗ ರೋಹಿಣಿ ಗಾಬರಿಯಲ್ಲಿ, "ಮೀನಾ ಮನೆಗೆ ಬಂದ್ಲಾ ಅಂತ ಯಾಕಪ್ಪ ಕೇಳ್ತಾ ಇದೀಯ" ಅಂತೇಳಿ ಕೇಳ್ತಾಳೆ. ಅಲ್ದೆ ರೋಹಿಣಿ ಹೇಳ್ತಾಳೆ, "ಮೀನಾ ಕಾಣೆ ಆಗಿದ್ಲು ಅಂತ ನಿಂಗೆ ಯಾರು ಹೇಳಿದ್ದು" ಅಂತ ಅಂದಾಗ, "ಮೀನು ಕಾಣೆ ಆಗೋಕ್ ಕಾರಣನೇ ಈ ಕಾಗೆ" ಅಂತೇಳಿ ಹೇಳ್ತಾನೆ. ರೋಹಿಣಿ ಫುಲ್ ಶಾಕಲ್ಲಿ, "ನೀನ್ ಯಾಕೋ ಹಿಂಗೆ ಮಾಡಕ್ ಹೋದೆ" ಅಂತೇಳಿ ಕಾಗೆ ಸುಬ್ಬಂಗ್ ಕೇಳ್ತಾ ಇರ್ಬೇಕಾದ್ರೆ ಅವ್ನು ಹೇಳ್ತಾನೆ, "ನನ್ನನ್ನು ಪಾಪಡ ಅಂತಾರು ಕರಿ, ಇನ್ನೇನಾದ್ರೂ ಕರಿ, ನಂಗೆ ನನ್ನ ಒರಿಜಿನಲ್ ನೇಮ್ಗಿಂತ ನಂಗೆ ಪೆಟ್ ನೇಮಲ್ಲಿ ಕರೆದ್ರೆ ನಂಗೆ ತುಂಬ ಇಷ್ಟ ಆಗುತ್ತೆ. ಅದೇನೇ ಇರಲಿ, ಈ ವಿಷಯ ಹೇಳಕ್ ನೀನು ನಂಗೆ ಫೋನ್ ಮಾಡಿದ್ಯಾ" ಅಂತ ಹೇಳ್ತಾ ಇರ್ಬೇಕಾದ್ರೆ, "ಏನು BBC ನ್ಯೂಸ್ ಕೊಡೋಕೆ ನೀನೇನು BBC ನ್ಯೂಸ್ ಇದು ಓನರಾ" ಅಂತೇಳಿ ಹೇಳ್ತಾನೆ ಕಾಗೆ. ಆಗ ರೋಹಿಣಿ ಹೇಳ್ತಾಳೆ, "ಏನು ನೀನು 2 ಲಕ್ಷ ಕೇಳಿದ್ಯಾ ತಾನೇ, ಅದನ್ನ ನಾನು ನಿಂಗೆ ಕೊಟ್ಟು ಕೈ ತೊಳ್ದಾಯ್ತು, ನಿನ್ನೇನು ಮಾತು ನಂಗೂ ನಿಂಗೂ" ಅಂತೇಳಿ ಹೇಳ್ತಾ ಇರ್ಬೇಕಾದ್ರೆ ಹಾಗೆ ಸುಬ್ಬ ಹೇಳ್ತಾನೆ, "ಕ್ಲೀನ್ ಆಗಿರೋ ಕೈಯಲ್ಲಿ ಇನ್ನೊಂದು 1 ಲಕ್ಷ ಕಳಿಸು ನೋಡೋಣ, ಇಲ್ಲದೆ ಹೋದ್ರೆ ನೀನೇನೆ ಕಿಡ್ನಾಪ್ ಮಾಡ್ಸಕ್ ಹೇಳಿದ್ದು" ಅಂತ ಹೇಳಿ ಸೂರ್ಯಗೆ ಹೇಳ್ಬಿಡ್ತೀನಿ ಅಂತೇಳಿ ಹೆದರಿಸ್ತಾನೆ ರೋಹಿಣಿಗೆ. ಇಲ್ಲಿಗೆ ಇಂದಿನ ಸಂಚಿಕೆ ಮುಗೀತು. ನಾನು ನಿಮ್ಮನ್ನ ಮುಂದಿನ ಸಂಚಿಕೆಯಲ್ಲಿ ಭೇಟಿ ಆಗ್ತೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.